ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ಹಾಗೂ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಎಜುಕೇಷನ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಟೌನ್ ಹಾಲ್ನಲ್ಲಿ ಯುವ ವೈಭವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಧಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 350ಕ್ಕೂ ಹೆಚ್ಚು ಪ್ರತಿಭಾವಂತರಿಗೆ ಆರ್ಥಿಕ ನೆರವನ್ನ ಕೂಡ ನೀಡಲಾಯಿತು. ಇದೇ ವೇಳೆ ಮಾತನಾಡಿರುವಂತಹ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ವೆಂಕಟೇಶ್ ಉನ್ನತ ವ್ಯಾಸಂಗ ಮಾಡುವವರು ಹಿಂದುಳಿದವರೆಂದು ಕೀಳರಿಮೆ ತೊರೆದಂತ ಸ್ಥಿತಿಗೆ ಬರಬೇಕು, ಶ್ರಮ ವಹಿಸಿ ಉನ್ನತ ಹುದ್ದೆಗಳಿಗೆ ಏರಬೇಕು ಅಂತ ಹೇಳಿ ಕರೆಯನ್ನ ನೀಡಿದ್ದಾರೆ. ಹೈದರಾಬಾದ್ನ ಪೊಲೀಸ್ ಸಂಶೋಧನಾ ಕೇಂದ್ರದ ನಿರ್ದೇಶಕ ರಾಜಶೇಖರ್ ಅವರು ಕೂಡ ಮಾತನಾಡಿದ್ದಾರೆ. ಕೆಪಿಎಸ್ಸಿ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕಿ ವಿಜಯ ಅವರು ಕೂಡ ಮಾತನಾಡಿದ್ದಾರೆ. ಉತ್ತಮ ವ್ಯಾಸಂಗದಿಂದ ಉನ್ನತ ಶಿಕ್ಷಣವನ್ನ ಪಡೆಯೋಕೆ ಸಾಧ್ಯ ಎನ್ನುವಂತಹ ವಿಚಾರಗಳನ್ನ ಕೂಡ ಮಾತನಾಡಿದ್ದಾರೆ. ಸೊ ನನ್ನ ತಂದೆ ತಾಯಿ ಇವತ್ತು ಹಾಜರಿದ್ದಾರೆ. ಈ ಜೀವನ ಅವರು ಕೊಟ್ಟಂತಹ ಭಿಕ್ಷೆ. ಸೊ ಡೋಂಟ್ ಟೇಕ್ ಎವರ್ ಫಾರ್ ಗ್ರಾಂಟೆಡ್. ಸೊ ಯಾವುದು ನಿಮಗೆ ಪುಕ್ಷತೆಯಾಗಿ ಬರಲ್ಲ. ಈ ಮಾತನ್ನ ನಾನು ನೇರ ವಿದ್ಯಾರ್ಥಿಗಳು ಹೇಳ್ತೀನಿ. ಯಾವುದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಇವತ್ತು ನಿಮ್ಮ ಅಪ್ಪ ಅಮ್ಮ ಏನು ಮಾಡಿದ್ದಾರೆ, ಈ ಜೀವನವನ್ನ ಕೊಟ್ಟಿರೋದು ಅವ್ರಿಗೆ ನಾವು ಯಾವತ್ತೂ ಆಭಾರಿಯಾಗಿರ್ಬೇಕು, ಚಿರಋಣಿಯಾಗಿರ್ಬೇಕು. ಇದನ್ನ ನೆನೆಸ್ಕೊಂತ ನಾವು ಮುಂದೆ ಜೀವನವನ್ನ ನಡೆಸಬೇಕಾಗಿದೆ. ಅವರು ಒಂದು ದೊಡ್ಡ ತಪ್ಪು ಮಾಡಿದ್ರೋ ಇಲ್ಲ ಒಳ್ಳೆ ಕೆಲಸ ಮಾಡಿದ್ರೋ ಗೊತ್ತಿಲ್ಲ, ವಿಜಯ ಅಂತ ಹೆಸರು ಇಟ್ಬಿಟ್ರು. ನನಗೆ ವಿಜಯ ಅಂದಿದ ತಕ್ಷಣನೇ ಆ ಹೆಸರನ್ನ ಹೆಂಗೆ ಸಾರ್ಥಕತೆ ಮಾಡ್ಕೊಳ್ಳೋದಂತ ನನಗೆ ಎವ್ರಿ ಟೈಮ್ ಅಯ್ಯೋ ಈ ವಿಜಯ ಅನ್ನೋ ಹೆಸರನ್ನ ಹೆಂಗೆ ಸಾರ್ಥಕತೆ ಮಾಡ್ಕೊಳ್ಳೋದು, ಹೆಂಗೆ ಸಾರ್ಥಕ ಏನಾದರೂ ಸಾಧಿಸ್ಬೇಕು, ಇಲ್ಲದಿದ್ರೆ ಇದಕ್ಕೆ ತದ್ವಿರುದ್ಧವಾಗಿದ್ರೆ ಸೊ ಆ ಒತ್ತಡ ನಾನು ಇದೇ ರೀತಿ. ಪ್ರಿಯ ಬಂಧುಗಳೇ, ನನ್ನ ಬ್ಯಾಚಲ್ಲಿ ನಾವು 90 ಜನ IPS ಅಧಿಕಾರಿಗಳಿದ್ವಿ. ಇದರಲ್ಲಿ IAS IPS ಅಥವಾ ದೊಡ್ಡ ಇಂಡಸ್ಟ್ರಿಯ ಮಕ್ಕಳುಗಳು ಯಾರೂ ಇರಲಿಲ್ಲ. ತುಂಬಾ ಶ್ರೀಮಂತರ ಮಕ್ಕಳುಗಳು ಯಾರೂ ಇರಲಿಲ್ಲ. ಕನ್ನಡ ಮಾಧ್ಯಮದಲ್ಲೂ ಕೂಡ ಇವತ್ತು ಪರೀಕ್ಷೆನ ಬರೀಬಹುದು. ಕೋಚಿಂಗ್ ಇಲ್ದಲೇ ಬಂದಂಥವ್ರು ಸಾಕಷ್ಟು ಜನ ಇದ್ರು. ಮತ್ತೆ ಮಧ್ಯಮ ಅಥವಾ ಬಡ ಕುಟುಂಬಗಳಿಂದ ಬಂದಂಥವರೇ ಸಾಕಷ್ಟು ಜನ ಇದ್ರು. 97 IPS ಅಧಿಕಾರಿಗಳಲ್ಲಿ 84 IPS ಅಧಿಕಾರಿಗಳು ಮೊದಲೇ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನೀವೇನೇನು ತಿಳ್ಕೊಂಡಿದ್ದೀರಿ ತಪ್ಪು ಕಲ್ಪನೆಗಳು ಎಲ್ಲವೂ ಕೂಡ ಸುಟ್ಟು. ಇದಕ್ಕೇನು ಬೇಕಾಗಿರೋದು, ಮೊದಲೇದಾಗಿ ಬೇಕಾಗಿರೋದು ಒಂದು ಡಿಗ್ರಿ. ಯಾವುದೇ ಡಿಗ್ರಿ, ಅದಕ್ಕೆ ಕರೆಸ್ಪಾಂಡೆನ್ಸ್ ಅಲ್ಲಾರು ಮಾಡಿರಿ ಅಥವಾ ನೀವು ಇಂಜಿನಿಯರಿಂಗ್ ಮಾಡಿರಿ, ಡಾಕ್ಟರೇಟ್ ಅವ್ರು ಮಾಡಿ, ಜಸ್ಟ್ ಪಾಸ್ ಆಗಿದ್ರೆ ಸಾಕು, ನೀವು ಅರ್ಹರು. ಕೇಂದ್ರ ಲೋಕಸೇವಾ ಪರೀಕ್ಷಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ನಡೆಸ್ತಕ್ಕಂಥ ಕೇಂದ್ರ ನಾಗರಿಕ